ನಮಸ್ಕಾರ. ಎಲ್ಲ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, 2026-27ನೇ ಸಾಲಿಗೆ ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ಅಂದರೆ SHVRಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಶಾಲೆಗಳನ್ನು ನಾವು ನೋಂದಣಿ ಮಾಡ್ಕೋಬೇಕಾಗತ್ತೆ. ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇಂಡಿಯಾದ ಒಂದು ಆದೇಶ ಆಗಿರುತ್ತೆ. ಪ್ರತಿ ಶಾಲೆನೂ ಕೂಡ ಆ SHVRಗೆ ಸಂಬಂಧಪಟ್ಟ ಹಾಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಮ್ಮ ಶಾಲೆಯನ್ನು. ನಂತರ ನಾವು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಏನು ಮೂಲಭೂತ ಸೌಲಭ್ಯಗಳಿದೆ ಅದರ ಒಂದು ಫೋಟೋಗಳನ್ನು ಅಪ್ಲೋಡ್ ಮಾಡಿ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗುತ್ತೆ. ಈಗ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ. ಗೂಗಲ್ ಬ್ರೌಸರ್ಗೆ ಹೋಗಿ ಆ ಗೂಗಲ್ ಬ್ರೌಸರಲ್ಲಿ SHVR ಅಂತ ನೀವು ಟೈಪ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಸಾಕಷ್ಟು ವೆಬ್ ಲಿಂಕ್ಸ್ ಕಾಣಿಸುತ್ತೆ. ಇಲ್ಲಿ SHVR ರಿಜಿಸ್ಟ್ರೇಷನ್ 2026 ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಸೈನ್ ಅಪ್ SHVR ಪೋರ್ಟಲ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಒಂದು ಬ್ಲೂ ಕಲರಲ್ಲಿ ಲಿಂಕ್ ಕಾಣಿಸುತ್ತೆ, ಅಂದರೆ ಆ ಪೋರ್ಟಲ್ ಲಿಂಕ್ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಅಪ್ ಅಂತ ಕೇಳ್ತಾ ಇದ್ದಾರೆ. ಸೈನ್ ಅಪ್ ಅಂದರೆ ನಾವು ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ಡೈಸ್ ಕೋಡ್ UDICE ಕೋಡ್ ಕೇಳ್ತಿದ್ದಾರೆ. UDICE ಕೋಡನ್ನು ನೀವು ನಿಮ್ಮ ಶಾಲೆ UDICE ಕೋಡನ್ನು ಎಂಟ್ರಿ ಮಾಡಿ. ಸೊ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಇದೆ, ಎಂಟರ್ ಕ್ಯಾಪ್ಚಾ ಕೇಳ್ತಿದ್ದಾರೆ. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಸೊ ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ನಿಮ್ಗೊಂದು ಬಾಕ್ಸ್ ಓಪನ್ ಆಗುತ್ತೆ. ಏನು ಮೊಬೈಲ್ ನಂಬರನ್ನು ಹಾಕಬೇಕು. HMದು ಅಲ್ಲಿ ಮೊಬೈಲ್ ನಂಬರನ್ನು ಹಾಕಿ. ಸೊ ಅದು ಹಾಕಿದ ಮೇಲೆ ಮತ್ತೆ ಹೆಗೈನ್ ಇಲ್ಲಿ ನಿಮಗೆ ಕ್ಯಾಪ್ಚಾ ಎನೇಬಲ್ ಆಗಿರುತ್ತೆ. ಈ ಕ್ಯಾಪ್ಚಾವನ್ನು ಬಾಕ್ಸಲ್ಲಿ ಹಾಕಬೇಕು. ಸೊ ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮ್ಮ ಇಲ್ಲೇನು ಮೊಬೈಲ್ ನಂಬರ್ ಹಾಕಿರ್ತೀರಾ, ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPಯನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ OTP ಎಂಟ್ರಿ ಮಾಡಿದ ಮೇಲೆ ಹೇಗೆ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮ ಶಾಲೆದು ಒಂದು ಡೀಟೇಲ್ಸ್ ಏನಿದೆ ಅದೆಲ್ಲವೂ ಕೂಡ ಇಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಸೊ ಇಲ್ಲಿ ಏನೇನು ನಾವು ಫಿಲ್ ಮಾಡಬೇಕು ಅದನ್ನು ಮಾತ್ರ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಡೆಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅಂತ ಹೇಳಿದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಹೆಡ್ ಟೀಚರ್, ಹೆಡ್ ಮಾಸ್ಟರ್ ಆದರೆ ಹೆಡ್ ಮಾಸ್ಟರ್ ತೊಗೊಳ್ಳಿ, ಟೀಚರ್ ಆದರೆ ಟೀಚರ್ ತೊಗೊಳ್ಳಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ವೆದರ್ ಸ್ಕೂಲ್ ಇಸ್ ಲೊಕೇಟೆಡ್ ಇನ್ ಬಾರ್ಡರ್ ವಿಲೇಜ್ ಅಂತ ಕೇಳುತ್ತೆ, ಅಂದರೆ ಬಾರ್ಡರ್ ವಿಲೇಜ್ನಲ್ಲಿ ಇದೆಯಾ ಅಂತ ಕೇಳುತ್ತೆ. ಸೊ ಅದಕ್ಕೆ ನಾವು ನೋ ಅಂತ ಹೇಳಿ ಹಾಕಬೇಕಾಗುತ್ತೆ. ಸೊ ಯೂಸೇಜ್ ಆಫ್ ಸ್ಕೂಲ್ ಪ್ರಿಮಿಸಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಓಪನ್ ಆಗುತ್ತೆ. ಸಿಂಗಲ್ ಸ್ಕೂಲ್ ದಟ್ ರನ್ಸ್ ಇನ್ ಮೋರ್ ದೆನ್ ಒನ್ ಕ್ಯಾಂಪಸ್ ಅಂತ ಹೇಳುತ್ತೆ, ಅಂದರೆ ಸಿಂಗಲ್ ಸ್ಕೂಲ್ ದಟ್ ರನ್ಸ್ ಇನ್ ಮೋರ್ ದೆನ್ ಒನ್ ಕ್ಯಾಂಪಸ್. ಇಲ್ಲಿ ಒಂದೇ ಶಾಲೆ, ಬಟ್ ಆ ಒಂದು ಕ್ಯಾಂಪಸ್ಸಲ್ಲಿ ಬೇರೆ ಬೇರೆ ಶಾಲೆಗಳಿದ್ರೆ ಅದನ್ನು ಕೇಳುತ್ತೆ. ಮಲ್ಟಿಪಲ್ ಸ್ಕೂಲ್ಸ್ ಆನ್ ಪ್ರಿಮಿಸಸ್ ವಿತ್ ಡಿಫ್ರೆಂಟ್ UDICE ಕೋಡ್ಸ್. ಆ ಒಂದೇ ಕ್ಯಾಂಪಸ್ಸಲ್ಲಿ ಬೇರೆ ಬೇರೆ ಶಾಲೆಗಳಿದ್ದು ಅವಕ್ಕೆಲ್ಲವೂ ಬೇರೆ ಬೇರೆ UDICE ನಂಬರ್ ಇದ್ದರೆ, ಕೋಡ್ ಇದ್ದರೆ ಅದನ್ನು ಕೇಳುತ್ತೆ. ಸಿಂಗಲ್ ಸ್ಕೂಲ್ ಡಬಲ್ ಶಿಫ್ಟು, ಅಂದರೆ ಒಂದೇ ಶಾಲೆ ಇದು ಮಾರ್ನಿಂಗು ಅಥವಾ ಈವ್ನಿಂಗ್ ಶಿಫ್ಟ್ ಇರುವಂಥದ್ದು. ಸಿಂಗಲ್ ಸ್ಕೂಲು ಸಿಂಗಲ್ ಶಿಫ್ಟ್ ಅಂತ ಕೇಳುತ್ತೆ, ಅಂದರೆ ಒಂದೇ ಶಾಲೆ ಸಿಂಗಲ್ ಸ್ಕೂಲು ಸಿಂಗಲ್ ಶಿಫ್ಟು. ನಾವು ಇದನ್ನು ಆಯ್ಕೆ ಮಾಡ್ಕೋಬಹುದು. ಸೊ ಇದಾದ ಮೇಲೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಅದನ್ನು ನೀವು ಎನೇಬಲ್ ಮಾಡಿ. ಎನೇಬಲ್ ಮಾಡಿದ ತಕ್ಷಣ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓಪನ್ ಆಗುತ್ತೆ.
ಅಗ್ರಿ ಕೊಡಿ. ಸೊ ಅಗ್ರಿ ಕೊಟ್ಟಾದ್ಮೇಲೆ ಇಲ್ಲಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನೀವು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ನಿಮಗೆ ಈಸಿಯಾಗಿ ನೆನಪಿನಲ್ಲಿರುವಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡ್ ಅಂತಾರೆ, ಕನ್ಫರ್ಮ್ ಪಾಸ್ವರ್ಡನ್ನು ಕೂಡ ಮಾಡ್ಕೊಳ್ಳಿ. ಓಕೆ, ಸೊ ಇದಾದ್ಮೇಲೆ ಈಗ ಸೈನ್ ಅಪ್ ಬರುತ್ತೆ. ಸೈನ್ ಅಪ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ, ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಹೇಳಿ ಬಂತು. ಅಂದರೆ ಈಗ ನಿಮ್ಮ ಶಾಲೆಯಲ್ಲಿ ಏನಾಗಿದೆ, ರಿಜಿಸ್ಟ್ರೇಷನ್ ಆಯಿತು. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನು ಇಲ್ಲಿ ಈಗ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫೋಟೋಸು ಅದೆಲ್ಲ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಸ್ಕೂಲ್ ಪ್ರೊಫೈಲು ಅದೆಲ್ಲ. ಸೊ ನಂತರದಲ್ಲಿ ನೀವು ಅದನ್ನು ಮಾಡ್ಕೋಬಹುದು, ಅಥವಾ ನಿಮ್ಮ ಹತ್ರ ಎಲ್ಲ ಮಾಹಿತಿ ಇದ್ದರೆ ಹಾಗೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಈ ರೀತಿ SHVRಗೆ ನಾವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ.